ಪ್ರಚಲಿತ ಘಟನೆಗಳ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ, ಪ್ರಚಲಿತ ಘಟನೆಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅಂತ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಆದರೆ ಕೆಲವೊಂದು ಮೋಸ್ಟ್ ಇಂಪಾರ್ಟೆಂಟ್ ಇಂಥ ಪ್ರಶ್ನೆಗಳನ್ನು ಓದಲೇಬೇಕು ಎನ್ನುವಂತಹ ಪ್ರಶ್ನೆಗಳನ್ನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ಆಲ್ರೆಡಿ ಮಾಡಿದ್ದೇನೆ. ಹಾಗೂ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ಹೋಗ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗಿ ಅಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ತಗೋಬೋದು. ಮೋಸ್ಟ್ ಇಂಪಾರ್ಟೆಂಟ್ ಮಾತ್ರ ಹಾಕೋದು, ಸುಮ್ಮನೆ ಬೇಕಾಬಿಟ್ಟು ನಾವೇನು ಹಾಕೋದಿಲ್ಲ. ಓಕೆ, ನೆಕ್ಸ್ಟು ನಾವು ಮಾತಾಡಬೇಕಾಗಿರೋದು ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ಒಂದು ಸಲ ಎಕ್ಸಾಮ್ ಒಳಗೆ ಕೇಳಿದ್ರು ಎಕ್ಸ್ಪ್ಯಾಂಡ್ ಮುದ್ರಾ ಅಂತಲೂ ಒಂದು ಸಲ ಕೇಳಿದ್ರು. ನೋಡಿ, ಪ್ರಶ್ನೆ ಏನಪ್ಪ ಅಂದರೆ, ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಇದರ ಅಡಿಯಲ್ಲಿ 2021-22ರಲ್ಲಿ ಸಾಲ ನೀಡಲು ಉದ್ದೇಶಿಸಲಾಗಿರುವ ಮೊತ್ತ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 3 ಟ್ರಿಲಿಯನ್ ರೂಪಾಯಿಗಳು. ದೇಶದ ಸೂಕ್ಷ್ಮ ವ್ಯಾಪಾರ ಈ ಘಟಕಗಳ ಅಭಿವೃದ್ಧಿ ಹಾಗೂ ಅವುಗಳ ಆರ್ಥಿಕ ನೆರವು ನೀಡಲು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯು 3 ಟ್ರಿಲಿಯನ್ ರೂಪಾಯಿಯನ್ನು ನೀಡಲು ಉದ್ದೇಶಿಸಲಾಗಿದೆ, ಸಾಲವನ್ನು ಕೊಡಲು ಉದ್ದೇಶಿಸಲಾಗಿದೆ. ಎಷ್ಟು ಅಂದರೆ 3 ಟ್ರಿಲಿಯನ್ ರೂಪಾಯಿಗಳು. ಎಕ್ಸ್ಪ್ಯಾಂಡ್ ಮುದ್ರಾ ಅಂತ ಕೇಳಿದೆ. ಎಕ್ಸ್ಪ್ಯಾಂಡ್ ಮುದ್ರಾ ಅಂದರೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರಿಫೈನಾನ್ಸ್ ಏಜೆನ್ಸಿ. ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರಿಫೈನಾನ್ಸ್ ಏಜೆನ್ಸಿ ಎಕ್ಸ್ಪ್ಯಾಂಡ್ ಮುದ್ರಾ ಅಂತ ಕೇಳಿದರೆ ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟು, ಭಾರತೀಯ ಆರೋಗ್ಯ ವ್ಯವಸ್ಥೆಯ ಗುಣಮಟ್ಟವನ್ನು ಸುಧಾರಿಸಲು ಹೆಲ್ತ್ ಕ್ವಿಸ್ಟ್ ಸ್ಟಡಿ ಎಂಬ ಕಾರ್ಯಕ್ರಮವನ್ನು ಯಾವ ಸಂಸ್ಥೆ ಜಾರಿಗೊಳಿಸಿದೆ? ಸರಿಯಾದ ಉತ್ತರ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಸ್ರೋ ಸಂಸ್ಥೆಯು ಭಾರತೀಯ ಆರೋಗ್ಯ ವ್ಯವಸ್ಥೆಯ ಗುಣಮಟ್ಟವನ್ನು ಸುಧಾರಿಸಲು ಹೆಲ್ತ್ ಕ್ವಿಸ್ಟ್ ಸ್ಟಡಿ ಎಂಬ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ. ಸಿಂಪಲ್ ಆಗಿ ತಿಳ್ಕೋಬೇಕು. ಹೆಲ್ತ್ ಕ್ವಿಸ್ಟ್ ಸ್ಟಡಿ ಎನ್ನುವಂಥದ್ದು ಯಾವುದರಲ್ಲಿ, ನಾನು ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಒಳಗಡೆ ನಾನು ಮಾಡಿದ್ದೇನೆ. ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಚಾಪ್ಟರ್ ವೈಸ್ ನಾನು ಮಾಡ್ತಾ ಬಂದಿದ್ದೇನೆ. ಅದು ನೀವು ಇದರೊಳಗೆ ನೋಡ್ತಾ ಹೋಗ್ಬೋದು. ಪ್ಲೇ ಲಿಸ್ಟಲ್ಲಿ ಹೋದರೆ ನಾನು ಸಪ್ರೇಟ್ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಅಂತಲೇ ಸಪ್ರೇಟ್ ಪ್ಲೇ ಲಿಸ್ಟಿಗೆ ಮಾಡಿದೆ, ವೀಡಿಯೋಗಳನ್ನ ಹುಡುಕಾಡೋದು ಬೇಡ ಅಂತ. ಹಾಗೆ ನೋಡಿ, ಭಾರತೀಯ ಆರೋಗ್ಯ ವ್ಯವಸ್ಥೆ ಸುಧಾರಿಸಲು ಹೆಲ್ತ್ ಕ್ವಿಸ್ಟ್ ಅಂದರೆ ನಮಗೆ ಗೊತ್ತಾಗಬೇಕು. ಇಸ್ರೋದವರು ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಿದರು. ನೆಕ್ಸ್ಟು ನೋಡಿ, ಅಪೆಡಾ APEDA ಇದು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಪ್ರಮುಖವಾಗಿ ಆಹಾರ ಸಂಸ್ಕರಣವನ್ನು ರಫ್ತುಗಳನ್ನು ಹೆಚ್ಚಿಸಲು ಕೃಷಿ ವಿಜ್ಞಾನ ಯೂನಿವರ್ಸಿಟಿಯೊಂದಿಗೆ ಸಹಿ ಹಾಕಿದೆ? ಇದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಈ ರೀತಿಯಾದ ಕೆಲವೊಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ನಡೆಯತಕ್ಕಂಥ ಸಂವಾದಗಳು ಅಥವಾ ಒಪ್ಪಂದಗಳು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಇದು ನಮ್ಮ ಕರ್ನಾಟಕಕ್ಕೆ ಇದಕ್ಕೆ ಸರಿಯಾದ ಉತ್ತರ. ಇಲ್ಲಿ ಅಫ್ಡಾ ಅಂದರೆ ನೋಡಿ, ಅಗ್ರಿಕಲ್ಚರಲ್ ಆ್ಯಂಡ್ ಪ್ರೊಸೀಡ್ಸ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ. ಓಕೆ, ನೆಕ್ಸ್ಟ್ ಇದನ್ನು ಎಕ್ಸ್ಪೆನ್ಷನ್ ಕೇಳಲ್ಲ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟು, ಕೇಂದ್ರ ಸರ್ಕಾರವು ಯಾವ ತಿದ್ದುಪಡಿ ಮಸೂದೆ, ಇಲ್ಲಿ ನೋಡಬೇಕು, ತಿದ್ದುಪಡಿ ಕಾಯ್ದೆನೋ ತಿದ್ದುಪಡಿ ಮಸೂದೆನೋ, ಯಾವ ತಿದ್ದುಪಡಿ ಮಸೂದೆ ಮೂಲಕ ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ತಮ್ಮಲ್ಲಿನ OBC ಪಟ್ಟಿಯನ್ನು ನಿರ್ಧರಿಸುವ ಹಕ್ಕನ್ನು ಮರಳಿಸಿದೆ. OBC ಪಟ್ಟಿಯನ್ನು ನೀವೇ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ನೀವೇ OBC ಪಟ್ಟಿಯನ್ನು ನೀವೇ ಕೊಟ್ಕೋಬೋದು ಆ ಜಾತಿಗಳಿಗೆ ಅನುಗುಣವಾಗಿ ಅಂತ ಎಷ್ಟನೇ ತಿದ್ದುಪಡಿ ಮಸೂದೆ ತಿಳಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆರ್ಟಿಕಲ್ಲು 127. ಈ ತಿದ್ದುಪಡಿಯ ಮೂಲಕ OBC ಪಟ್ಟಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಕ್ಕೆ ನಿಮಗೆ ಪವರ್ ಐತೆ, ಯಾವ ಬೇಕಾದರೂ ನೀವು OBCಗೆ ಸೇರಿಸ್ಕೋಬೋದು ಅಂತ 127ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಸ್ಟಾರ್ಟ್ ಆಯಿತು. ಆದರೆ ಸಂವಿಧಾನ ತಿದ್ದುಪಡಿ ಮಸೂದೆ 127, ಆದರೆ ಕಾಯ್ದೆಯಾಗಿದ್ದು ಸಂವಿಧಾನದ 102ನೇ ತಿದ್ದುಪಡಿ ಕಾಯ್ದೆಗೂ ಮಸೂದೆಗೂ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಒಂದು ಕಾಯ್ದೆ ಅದಕ್ಕೆ ಎಷ್ಟೊಂದು ಮಸೂದೆಗಳು ಮಂಡಿಸಬೇಕಾಗುತ್ತೆ. ಇಲ್ಲಿ 127ನೇ ಮಸೂದೆ ಇದು OBC ಪಟ್ಟಿಗೆ.
ಸೇರಿಸುವಂಥದ್ದು ರಾಜ್ಯಗಳಿಗೆ ಹಕ್ಕು ಕೊಡ. ಅದೇ ಅವ್ರು ಅಕಸ್ಮಾತ್ ಕಾಯ್ದೆ ಅಂತ ಕೇಳಿದರೆ ನೀವು 102 ಬರೀಬೇಕಾಗುತ್ತೆ. 102ನೇ ತಿದ್ದುಪಡಿ ಕಾಯ್ದೆ. ನಾನು 101 ಅನ್ನೋ ಒಂದು 4 ಕಾಯ್ದೆಗಳನ್ನ ಈ ಕಡೆ ಸ್ಲೈಡ್ ಹಾಕಿ ಹೇಳ್ತೀನಿ. ಅದನ್ನು 102ನೇ ತಿದ್ದುಪಡಿ ಕಾಯ್ದೆ ಮೂಲಕ OBC ಪಟ್ಟಿಯನ್ನು ನಿರ್ಧರಿಸುವ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಹಕ್ಕನ್ನು ಕಸಿದುಕೊಳ್ಳಲಾಗಿತ್ತು. ಈಗ ಆ ಹಕ್ಕನ್ನು ಮರಳಿ ಕೊಡಲಾಗಿದೆ. ಇದು 105ನೇ ತಿದ್ದುಪಡಿ ಕಾಯ್ದೆ. 102ನೇ ತಿದ್ದುಪಡಿ ಕಾಯ್ದೆ ಮೂಲಕ ಕಸ್ಕೊಂಡಿದ್ದನ್ನ 105ನೇ ತಿದ್ದುಪಡಿ ಕಾಯ್ದೆ ಮೂಲಕ ವಾಪಸ್ ಕೊಡಲಾಯಿತು. 105ನೇ ತಿದ್ದುಪಡಿ ಕಾಯ್ದೆ ಮೂಲಕ ಅವರಿಗೆ ವಾಪಸ್ ಕೊಡಲಾಯಿತು. ಹಾಗೆ ನೋಡಿ 101ನೇ ತಿದ್ದುಪಡಿ ಕಾಯ್ದೆ ಏನು ಹೇಳುತ್ತಪ್ಪ ಅಂದರೆ GST ಬಗ್ಗೆ ಹೇಳ್ತು. ಜುಲೈ 1, 2017ರಿಂದ ಬಂದಂತಹ GST ಬಗ್ಗೆ 101 ಹೇಳ್ತು. 102 ಏನು ಹೇಳ್ತು ಅಂದರೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂವಿಧಾನಿಕ ಸ್ಥಾನಮಾನ ಕೊಡೋದು. 101 ಇಲ್ಲೇ ತಿಳ್ಕೊಂಬಿಡ್ರಿ, ಮತ್ತು ಅದನ್ನ ಎಕ್ಸ್ಟ್ರಾ ನೀವು ಇದಕ್ಕಿಂತ ಇಲ್ಲೇ ತಿಳ್ಕೊಂಬಿಡ್ರಿ. 101 ಅಂದರೆ GST, 102 ಅಂದರೆ ಅದು ಹಿಂದುಳಿದ ವರ್ಗಗಳಿಗೆ ಆಯೋಗ, 103 ಅಂದರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ ಅಂತ ಮಾಡಿದರು. ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ, EWS ಎಕನಾಮಿಕಲಿ ವೀಕರ್ ಸೆಕ್ಷನ್. ಇದನ್ನು ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಗರಿಷ್ಠ 10 ಮಿತಿಯನ್ನು ಒದಗಿಸಬೇಕು, 10ರಷ್ಟು ಮೀಸಲಾತಿಯನ್ನು ಒದಗಿಸಬೇಕು. 101 GST, 102 ಹಿಂದುಳಿದ ರಾಷ್ಟ್ರೀಯ ಆಯೋಗ, 103 ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ಗೆ 10% ಮೀಸಲಾತಿ. ಇತ್ತೀಚೆಗೆ ಯಾವ ದೇಶಗಳು ಕೋಅಲಿಷನ್ ಆನ್ ಡಿಸಾಸ್ಟರ್ ರಿಸಿಲಿಯೆಂಟ್ ಇನ್ಫ್ರಾಸ್ಟ್ರಕ್ಚರ್, ಈ ರಿಸಿಲಿಯೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಇದು ಪ್ರಕೃತಿ ವಿಕೋಪ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ದೇಶಗಳು ಸೇರ್ಪಡೆಯಾಯಿತು ಅಂತ ಕೇಳಿದರೆ ಕೋಅಲಿಷನ್ ಆನ್ ಡಿಸಾಸ್ಟರ್ ರಿಸಿಲಿಯೆಂಟ್ ಇನ್ಫ್ರಾಸ್ಟ್ರಕ್ಚರ್. ಸರಿಯಾದ ಉತ್ತರ ಆಪ್ಷನ್ 1 and 2 ಅಂದರೆ ಬಾಂಗ್ಲಾ ಮತ್ತು ಕೆನಡಾ ದೇಶಗಳು ಈ ಡಿಸಾಸ್ಟರ್ ರಿಸಿಲಿಯೆಂಟ್ ಇನ್ಫ್ರಾಸ್ಟ್ರಕ್ಚರ್ಗೆ ಸೇರಿಸಲಾಯಿತು. ಯಾವುದು ಅಂತ ಕೇಳಿದರೆ ಬಾಂಗ್ಲಾ ಮತ್ತು ಕೆನಡಾ. ನೋಡಿ, ಇದನ್ನು ಸೆಪ್ಟೆಂಬರ್ 2019ರಲ್ಲಿ ನಡೆದ ವಿಶ್ವಸಂಸ್ಥೆಯ ಹವಾಮಾನ ಕ್ರಿಯಾ ಶೃಂಗದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದರು. ಇದರ ಉದ್ದೇಶ ಅಂದರೆ ಹವಾಮಾನ ಮತ್ತು ವಿಪತ್ತು ಅಪಾಯಗಳು. ಹವಾಮಾನ ಅದೇ ಡಿಸಾಸ್ಟರ್ ಅಂದರೆ ಪ್ರಕೃತಿ ವಿಕೋಪ ಅಥವಾ ಈ ವಿಪತ್ತು ಅಂತ. ಹವಾಮಾನ ಮತ್ತು ವಿಪತ್ತು ಅಪಾಯಗಳಿಗೆ ಹೊಸ ಮತ್ತು ಅಸ್ತಿತ್ವದಲ್ಲಿರುವ, ಇಲ್ಲಿ ಏನಪ್ಪ ಅಂದರೆ ಸಿಂಪಲಾಗಿ ಅರ್ಥ ಮಾಡ್ಕೊಂಬಿಡ್ರಿ. ಅದೇನು ಗೊತ್ತಾ, ಈಗ ಭೂಕಂಪ ಆಗಿರ್ಬೋದು, ಜ್ವಾಲಾಮುಖಿ ಆಗಿರ್ಬೋದು, ಅಥವಾ ಅತಿ ಹೆಚ್ಚಿನ ಮಳೆಯಿಂದ ನಾಶ ಅಥವಾ ಅತಿ ಕಡಿಮೆ ಮಳೆಯಿಂದ ನಾಶ, ಅಂದರೆ ಪ್ರಕೃತಿಯಿಂದ ಆಗುವಂತಹ ತೊಂದರೆಗಳಿಗೆ ಸಹಾಯ ಮಾಡೋಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಅದು. ಓಕೆ, ಇತ್ತೀಚೆಗೆ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಮೊದಲ ಮಹಿಳಾ ನಿರ್ದೇಶಕಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಇತ್ತೀಚೆಗೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಮೊದಲ ಮಹಿಳಾ ನಿರ್ದೇಶಕಿ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದು 1916ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಹೆಡ್ ಕ್ವಾರ್ಟರ್ ಕಲ್ಕತ್ತಾ. ಪ್ರಸ್ತುತ ಇದರ ನಿರ್ದೇಶಕ ಅಂತ ಹೇಳಿದ್ರೆ ಧೃತಿ ಬ್ಯಾನರ್ಜಿ. ಸ್ಥಾಪನೆಯಾಗಿದ್ದು 1916. ಅದರ ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿದೆ. ಭಾರತ ಸರ್ಕಾರವು ಈ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ, ಮುಂಚೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತಿತ್ತು, ಅದನ್ನು ಒಬ್ಬ ಪ್ರಸಿದ್ಧ ಆಟಗಾರನ ಹೆಸರಿನಲ್ಲಿ ಮರುನಾಮಕರಣ ಮಾಡಲಾಗಿದೆ. ಯಾವುದು? ಇಲ್ಲೇ ನೀವು ಚಿತ್ರದಲ್ಲಿ ನೋಡ್ಬೋದು. ಈತನ ಹೆಸರೇ ಮೇಜರ್ ಧ್ಯಾನ್ ಚಂದ್ ಅಂತ. ಈತ ಹಾಕಿಗೆ ಸಂಬಂಧಪಟ್ಟಂತಹ ಒಬ್ಬ ಪ್ರಮುಖ ಆಟಗಾರ. ಈ ಮೇಜರ್ ಧ್ಯಾನ್ ಚಂದ್ ಹೆಸರಿನಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಅಂತ ಇದ್ದ ಹೆಸರನ್ನು ರಾಜೀವ್ ಗಾಂಧಿ ಅಂತ ತೆಗೆದು ಅದನ್ನು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಕೊಡಲಾಗಿದೆ. ಅಂದರೆ ಮೊದಲು ಪಡ್ಕೊಂಡಂತಹ ಈ ರಾಜೀವ್ ಗಾಂಧಿ ಖೇಲ್ ರತ್ನ ಅಂತಿದ್ದಾಗ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಅಂತ ಹೇಳಿದರೆ ಆತ ಯಾರು? ನಮ್ಮ ಚೆಸ್ ಆಟಗಾರ ವಿಶ್ವನಾಥ್ ಆನಂದ್, ಮೊದಲ ರಾಜೀವ್ ಗಾಂಧಿ ಖೇಲ್ ರತ್ನ. ಪ್ರಸ್ತುತ ಈ ರಾಜೀವ್ ಗಾಂಧಿ ಖೇಲ್ ರತ್ನ ನಾವು ನೆಕ್ಸ್ಟ್ ಕೊಟ್ಟಾಗ ಅದಕ್ಕೆ ಏನಂತ ಹೆಸರು ಕೊಡ್ತೀವಿ ಅಂದರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ. ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಅದೇ ರೀತಿಯಾಗಿ ಕೇಳ್ತಾ ಹೋಗೋದು. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು 2020 ಅಥವಾ 21, 22 ಹೀಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಈ ವರ್ಷದಲ್ಲಿ ಪಡೆದವರು ಯಾರು ಅಂತ ಕೇಳ್ತಾರೆ. ಹಾಗೆ ಧ್ಯಾನ್ ಚಂದ್ರ ಈಗ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ 1991-92ರಲ್ಲಿ ಸ್ಥಾಪನೆ ಆಯಿತು. ಇದು 25 ಲಕ್ಷ ಕೊಡ್ತಾರೆ ಪಡ್ಕೊಂಡವ್ರಿಗೆ. ಮೊದಲು ಪಡೆದವರು ನಾನು ಆಗಲೇ ಹೇಳ್ದಂಗೆ ವಿಶ್ವನಾಥ್ ಆನಂದ್ ಚೆಸ್ಗೆ ಸಂಬಂಧಪಟ್ಟವರು. ಇವರು ಧ್ಯಾನ್ ಚಂದ್ರವರು 1928, 32, 36 ಇಲ್ಲಿ ಇವರು ಒಲಿಂಪಿಕ್ಸ್ನಲ್ಲಿ ತಮ್ಮ ಸಾಧನೆಯನ್ನು ಮೆರೆದಿದ್ದಾರೆ. 185 ಪಂದ್ಯಗಳು
570 ಗೋಲು, 185 ಪಂದ್ಯ, 570 ಗೋಲು. 1956ರಲ್ಲಿ ಪದ್ಮಭೂಷಣ ಪ್ರಶಸ್ತಿ. 1956ರಲ್ಲಿ ಪದ್ಮಭೂಷಣ ಪ್ರಶಸ್ತಿ. ಆಗಸ್ಟ್ 29ರಂದು ನಾವು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಕರಿತೇವೆ. ಧ್ಯಾನ್ ಚಂದ್ ರಾಷ್ಟ್ರೀಯ ಕ್ರೀಡಾಂಗಣ ಎಲ್ಲೈತಿ ಅಂದರೆ ಅದು ನವದೆಹಲಿ. ರಾಷ್ಟ್ರೀಯ ಕ್ರೀಡಾ ದಿನ ಯಾವುದು? ಆಗಸ್ಟ್ 29. ಧ್ಯಾನ್ ಚಂದ್ ರಾಷ್ಟ್ರೀಯ ಕ್ರೀಡಾಂಗಣ ನವದೆಹಲಿಯಲ್ಲಿದೆ. PM ದಕ್ಷ ಯೋಜನೆಯನ್ನು ಯಾವ ಸಚಿವಾಲಯವು ಜಾರಿಗೊಳಿಸುತ್ತಿದೆ? ಇದಕ್ಕೆ ಸರಿಯಾದ ಉತ್ತರ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್. ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್. ಯೂನಿಯನ್ ಮಿನಿಸ್ಟ್ರು ಡಾಕ್ಟರ್ ವೀರೇಂದ್ರ ಕುಮಾರ್ ಇವರು ಇದಕ್ಕೆ ಸಂಬಂಧಿಸಿದಂತಹ ಮೊಬೈಲ್ ಆ್ಯಪು ಮತ್ತು ಪೋರ್ಟಲನ್ನು ಜಾರಿಗೊಳಿಸಿದರು. ಇದರ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಕೌಶಲ್ಯ ಸಂಬಂಧಿತ ಯೋಜನೆಗಳನ್ನು ನಿರ್ದಿಷ್ಟ ಗುಂಪುಗಳಿಗೆ ತಲುಪುವಂತೆ ಮಾಡುವುದು. ಕೌಶಲ್ಯ ಸಂಬಂಧಿತ ಯೋಜನೆಗಳನ್ನು ಕೆಲವೊಂದು ನಿರ್ದಿಷ್ಟ ಗುಂಪುಗಳಿಗೆ ತಲುಪುವಂತೆ ಮಾಡುವುದು. PM ದಕ್ಷ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್. ನೋಡಿ, ಜಾಹಿದ್ ತಲ್ವಾರ್ 2021 ಭಾರತೀಯ ನೌಕಾಪಡೆಯ ದ್ವಿಪಕ್ಷೀಯ ನೌಕಾ ವ್ಯಾಯಾಮವಾಗಿದ್ದು ಅದನ್ನು ಯಾವ ದೇಶದೊಂದಿಗೆ ನಡೆಸಲಾಗುತ್ತದೆ? ಜಾಹಿದ್ ತಲ್ವಾರ್ ಇದು UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ಅಬುದಾಬಿಯ ಕಡಲ ತೀರದ ಬಳಿ ನಡೆಸಲಾಯಿತು. ಅಬುದಾಬಿ ಇದು UAEನ ರಾಜಧಾನಿ. ಭಾರತ ಮತ್ತು UAE ಯಾವುದು? ಜಾಹಿದ್ ತಲ್ವಾರ್. ಹಾಗೆ ಅದಕ್ಕೆ ಸಂಬಂಧ ಇನ್ನೂ ಕೆಲವೊಂದು ನಾವು ವ್ಯಾಯಾಮಗಳನ್ನು ನೋಡ್ಬೋದು. ಆ ವ್ಯಾಯಾಮಗಳು ವರುಣ, ಸೆನ್ಸೆಕ್ಸು, ಇಂದ್ರ, ಇಂಡಿಯಾ ಮತ್ತು ರಷ್ಯಾ, ಹೀಗೆ ಪ್ರಮುಖವಾದಂಥ ಒಂದು ಎಕ್ಸಸೈಸ್ಗಳಿದಾವೆ. ಇವನ್ನ ನೋಟ್ ಮಾಡ್ಕೊಳ್ಳಿ ಎಕ್ಸಸೈಸ್ಗಳ. ಅದು ಕರೆಂಟ್ ಅಫೇರ್ಸ್ ಆಗಿರೋದ್ರಿಂದ ಅದೊಂದು ನಾನು ಹೇಳಿದ್ದೀನಿ. ಓಕೆ, ನೆಕ್ಸ್ಟು 2020 ಟೋಕಿಯೋ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಭಾರತೀಯ ತಂಡಕ್ಕೆ ಒಟ್ಟಾರೆ ಎಷ್ಟು ಪದಕಗಳು ಬಂದಿದ್ದಾವೆ? ಭಾರತೀಯರಿಗೆ ಒಟ್ಟು 7 ಪದಕಗಳು ಬಂದಿದ್ದಾವೆ. ಅದರಲ್ಲಿ 1 ಗೋಲ್ಡು, 2 ಸಿಲ್ವರು, 4 ಬ್ರೋಂಜು. ಹಾಗಾದರೆ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲೈತೆ? ಮೊದಲ ಸ್ಥಾನದಲ್ಲಿರೋದು. ಅದು ನಾವು ಎಕ್ಸಾಮ್ ಪರ್ಪಸ್ಸಿಗೆ ಅಷ್ಟೇ ತಿಳ್ಕೊಬೇಕು. ಇಲ್ಲ ಸೆಕೆಂಡ್ ಸ್ಥಾನದ, 3ನೇ ಸ್ಥಾನದಾಗ ಎಷ್ಟೆಷ್ಟೈತೆ ಅವನ್ನೆಲ್ಲ ಅವ್ರು ಎಷ್ಟೆಷ್ಟು ಗೋಲ್ಡ್ ತಗೊಂಡಾರ ಅವೇನು ಬೇಡ. ಫಸ್ಟು ನಮ್ಮ ಭಾರತ 7 ಪಡ್ಕೊಂಡಿದೆ. 7ರಲ್ಲಿ 1 ಗೋಲ್ಡು, 2 ಸಿಲ್ವರು, 4 ಬ್ರೋಂಜು, 4 2 6 1 7. ಭಾರತದ ಪದಕದಲ್ಲಿ 48ನೇ ಸ್ಥಾನ ನಮ್ಮ ಭಾರತದ್ದು. ಯಾವುದು? ಒಲಿಂಪಿಕ್ಸ್ದು 48ನೇ ಸ್ಥಾನ ನಮ್ಮದು. ಮೊದಲನೇ ಸ್ಥಾನ ಅಮೇರಿಕಾ. ಹಾಗಾದರೆ ಈ 7 ಪದಕಗಳು ಯಾವುವು ಅಂತ ನಾವು ನೋಡೋಣ. ಚಿನ್ನದ ಪದಕ, ಒಂದೇ ಒಂದು ಚಿನ್ನದ ಪದಕ ಜಾವ್ಲಿನ್ ಥ್ರೋ ನೀರಜ್ ಚೋಪ್ರಾ. ಬೆಳ್ಳಿ ಪದಕವನ್ನು ಇಬ್ಬರು ಪಡ್ಕೊಂಡಿದ್ದಾರೆ ಅಂತ ಹೇಳಿದೆ. ಅದು ಮೀರಾಬಾಯಿ ಚಾನು ಅವರು ವೆಯ್ಟ್ ಲಿಫ್ಟಿಂಗ್ 49 kg. ರವಿಕುಮಾರ್ ದಾಹಿಯ ಆತ 59 kg ರೆಸ್ಲರ್ ಇಸ್ ಕುಸ್ತಿ, 59 kg ಕುಸ್ತಿ. ಕಂಚಿನ ಪದಕವನ್ನು 3 ಜನ ಪಡ್ಕೊಂಡ್ರು. 3 ಜನ ಸಿಂಗಲ್ ಪಡ್ಕೊಂಡ್ರು. ಇನ್ನೊಬ್ಬರು ಒಂದು ಹಾಕಿ ತಂಡ ನಮ್ಮದು ಗುಂಪಲ್ಲಿ ಒಂದು ಪಡ್ಕೊಂತು. ಒಂದು ಲವ್ಲಿನಾ ಬರ್ಗೊಹೈನ ಬಾಕ್ಸಿಂಗು, PV ಸಿಂಧು ಬ್ಯಾಡ್ಮಿಂಟನ್ನು, ಬಜರಂಗ್ ಪೂನಿಯಾ ಕುಸ್ತಿ ಹಾಗೂ ಪುರುಷರ ಹಾಕಿ ತಂಡ ಒಂದು ಪಡ್ಕೊಳ್ತು. ಟೋಟಲ್ಲು 7 ಮೆಡಲ್ಸ್. ಇವನ್ನ ಸೈಡಿಗೆ ನೋಟ್ ಮಾಡಿಕೊಂಡು ಕ್ಲೀನಾಗಿ ಓದ್ಕೊಳ್ರಿ. 7 ಮೆಡಲ್ಸ್. ಇಲ್ಲೇ ನಾವು ಹಾಕಿರೋದಂಗೆ ಫಸ್ಟು ಅಮೇರಿಕಾ, ಸೆಕೆಂಡು ಚೀನಾ, 3 ಜಪಾನ್. ನಮ್ಮ ಭಾರತ 48ನೇ ಸ್ಥಾನದಲ್ಲಿದೆ. ಇದರಲ್ಲಿ 1 + 2 + 4 = 7. ಟೋಟಲ್ಲು 7 ಮೆಡಲನ್ನು ನಾವು ಗೆದ್ದಿದ್ದೇವೆ. ನೋಡಿ, ಭಾರತದ ಮೊದಲ ಮಹಿಳಾ ಪೈಲಟ್ ಯಾರು? ಭಾರತದ ಮೊದಲ ಮಹಿಳಾ ಪೈಲಟ್ ಸರಳಾ ತುಕ್ರಾಲ್. ನೆಕ್ಸ್ಟು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಆದೇಶ ಹೊರಡಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಭಾರತದ ಮೊದಲ ರಾಜ್ಯ ಕರ್ನಾಟಕ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅನುಷ್ಠಾನಕ್ಕೆ ತಂದಂತೆ ಸಂಬಂಧಿಸಿದಂತಹ ಆದೇಶ ಹೊರಡಿಸಿದ ಮೊದಲ ರಾಜ್ಯ ನಮ್ಮ ಕರ್ನಾಟಕ.
ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದೆ. ನೆಕ್ಸ್ಟು ಇಂಟರ್ನ್ಯಾಷನಲ್ ಆರ್ಮಿ ಗೇಮ್ಸ್ 2021, ಇಂಟರ್ನ್ಯಾಷನಲ್ ಆರ್ಮಿ ಡೇ 2021. ಈ ಆರ್ಮಿ ಗೇಮ್ಸು ವಾರ್ಷಿಕ ಮಿಲಿಟರಿ ಯುದ್ಧ ಆಟಗಳ 7ನೇ ಆವೃತ್ತಿ ಯಾವ ದೇಶದಲ್ಲಿ ಆಯೋಜನೆ ನಡೆಯಲಾಗುತ್ತದೆ? ನಾವು ಈ ಇಂಟರ್ನ್ಯಾಷನಲ್ ಆರ್ಮಿ ಗೇಮ್ಸನ್ನು ನಾವು ವಾರ್ ಒಲಿಂಪಿಕ್ಸ್ ಅಂತ ಕರಿತೇವೆ. ವಾರ್ ಒಲಿಂಪಿಕ್ಸ್ ಅಂತ ಕರಿತೇವೆ. ಇದು ರಷ್ಯಾ ಇಂಟರ್ನ್ಯಾಷನಲ್ ಆರ್ಮಿ ಗೇಮ್ಸ್ 2021 ಈ ವಾರ್ಷಿಕ ಮಿಲಿಟರಿ ಯುದ್ಧ ಆಟಗಳ 7ನೇ ಆವೃತ್ತಿ ರಷ್ಯಾ ದೇಶದಲ್ಲಿ ಆಯೋಜನೆ ಮಾಡಲಾಗಿತ್ತು. ಯಾವ ದೇಶದಲ್ಲಿ ಆಯೋಜನೆ ಮಾಡಲಾಗಿತ್ತು? ರಷ್ಯಾ ದೇಶದಲ್ಲಿ ಆಯೋಜನೆ ಮಾಡಲಾಗಿತ್ತು. ಇಂಟರ್ನ್ಯಾಷನಲ್ ಆರ್ಮಿ ಡೇ 2021. ಇಲ್ಲಿ S-500 ಕ್ಷಿಪಣಿ ವ್ಯವಸ್ಥೆ 2025 ಸ್ವಂತ ಬಾಹ್ಯಾಕಾಶ ಸ್ಟೇಷನನ್ನು ಸ್ಥಾಪಿಸುವಂತಹ ಒಂದು ಗುರಿ. ನೋಡಿ, ಯಾವ ಸಶಸ್ತ್ರ ಪಡೆಯು ಮೊದಲ ಬಾರಿಗೆ 2 ಮಹಿಳೆಯರನ್ನು ಯುದ್ಧ ಅಧಿಕಾರಿಯನ್ನಾಗಿ ನೇಮಿಸಿದೆ? ಯುದ್ಧದ ಅಧಿಕಾರಿಯನ್ನಾಗಿ ನೇಮಿಸಿದೆ. ಅವರಿಬ್ಬರ ಹೆಸರು ಪ್ರಕೃತಿ ಮತ್ತು ದೀಕ್ಷಾ ಅಂತ. ಪ್ರಕೃತಿ ಮತ್ತು ದೀಕ್ಷಾ. ಸರಿಯಾದ ಉತ್ತರ ಆಪ್ಷನ್ಸ್ ಎ, ITBP. ITBP ಅಂದರೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್. ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ. ಇಲ್ಲಿ CRPF ಅಂತಿದೆ, CISF, BSF ಇದೆ. ಅದರ ಎಕ್ಸ್ಪ್ಯಾನ್ಷನ್ನ ನೀವು ನೋಡ್ಕೋಬೇಕಾಗುತ್ತೆ. CRPF ಅಂದರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ. CRPF ಅಂದರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. CISF ಅಂತ ಇದೆ, ಆಪ್ಷನ್ ಸಿ CISF. CISF ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಸೆಂಟ್ರಲ್ ಎಕ್ಸ್ಪ್ಯಾಂಡ್ CISF ಅಂತ 2-3 ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದೇನೆ. ಎಕ್ಸ್ಪ್ಯಾಂಡ್ CISF ಅಂತ. CISF ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. BSF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. BSF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಬಟ್ ಯಾವ ಸಶಸ್ತ್ರ ಪಡೆ ಮೊದಲ ಬಾರಿಗೆ 2 ಮಹಿಳೆಯರನ್ನು ಯುದ್ಧದಲ್ಲಿ ನೇಮಿಸ್ತು ಅಂತ ಕೇಳಿದ್ರೆ, ಯುದ್ಧದ ಅಧಿಕಾರಿಗಳಾಗಿ, ಅದು ITBP, ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್. ಇದು 1962. ಇವೆಲ್ಲವೂ ಸಮೇತ ITBP, CRPF, BSF, ಒಂದು ಇನ್ನೊಂದು ಬರುತ್ತೆ ಅಸ್ಸಾಂ ರೈಫಲ್, ಇವೆಲ್ಲವೂ ಸಮೇತ ಕೇಂದ್ರ ಕಚೇರಿಯಲ್ಲಿದೆ ಅಂತ ಕೇಳಿದ್ರೆ ಅದು ನವದೆಹಲಿ. ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಈ ಪ್ರಶ್ನೆ ನಿಮಗಾಗಿ. ಉತ್ತರವನ್ನು ಕಾಮೆಂಟ್ ಮಾಡಿ. ಯಾವ ರಾಜ್ಯ ಸರ್ಕಾರ ಕಾಕೋರಿ ಪಿತೂರಿಯನ್ನು ಕಾಕೋರಿ ರೈಲು ಕ್ರಮ ಅಂತ ಮರುನಾಮಕರಣ ಮಾಡಿತು? ಪಿತೂರಿಯನ್ನು ಕಾಕೋರಿ ರೈಲು ಕ್ರಮ ಎಂದು ಮರುನಾಮಕರಣ ಮಾಡಿತು. ಇದಕ್ಕೆ ವಿಶ್ಲೇಷಣೆಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ಕ್ಲೀನಲ್ಲಿ ನೀಡ್ತಾ ಹೋಗ್ತೇನೆ. ಇಲ್ಲಿ ನೋಡಿ ಆಪ್ಷನ್ಸ್ ನೋಡಿ: ಹರಿಯಾಣ, ಗುಜರಾತ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ. ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.